ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಪಯಣಿಗ ಮತ್ತು ಪ್ರದೀಪ್. ನಾನು ನಿಮ್ಮ ಪ್ರದೀಪ್ ಮಾತಾಡ್ತಾ ಇರೋದು. ನನ್ನ ಕರುನಾಡ ವೈಭವ ಇಂಟ್ರೋ ವಿಡಿಯೋಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಗ್ತಾ ಇದೆ. ಸೊ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ನಮ್ಮ ಕರುನಾಡ ವೈಭವದ ಮೊದಲನೇ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ನಮ್ಮ ರಾಮನಗರ ಜಿಲ್ಲೆಯ ಮಾಂಡವ್ಯಪುರಿ. ಯಾಕೆ ಶಾಕ್ ಆಯ್ತಾ? ಮಾಂಡವ್ಯಪುರಿ ಅಂತ ಹೇಳಿದ್ದಕ್ಕೆ ಶಾಕ್ ಆಗಬೇಡಿ. ನಾನು ಯಾವ ತಾಲೂಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಇದೊಂದು ವಿಡಿಯೋ ನೋಡಿ. ಸೊ ನೋಡ್ಕೊಂಡ್ ನಾನು ಇದೇ ಮಾಂಡವ್ಯಪುರಿ ಅಥವಾ ಮಾಗಡಿ ಬಗ್ಗೆನೇ ಮಾತಾಡ್ತಾ ಇರೋದು. ಸೊ ಮಾಗಡಿ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಇಂದಿನ ಕಾಲದಲ್ಲಿ ಮಾಂಡವ್ಯಪುರಿ ಅಂತ ಕರಿತಾ ಇದ್ರು. ಯಾಕಂದ್ರೆ ಇಲ್ಲಿ ಮಾಂಡವ್ಯ ಋಷಿಗಳು ಬಂದು ತಪಸ್ಸು ಮಾಡಿದಂತಹ ಜಾಗ ಆಗಿತ್ತು. ಸೊ ಅದಕ್ಕೋಸ್ಕರ ಇದನ್ನ ಮಾಂಡವ್ಯಪುರಿ ಅಂತ ಕರಿತಾ ಇದ್ರು. ಬ್ರಹ್ಮಾಂಡ ಪುರಾಣಗಳ ಪ್ರಕಾರ ಮಾಗಡಿ ಕ್ಷೇತ್ರನ ಸ್ವರ್ಣಾದ್ರಿ ಅಥವಾ ಸ್ವರ್ಣಾಚಲ ಅಂತಾನು ಕರಿತಾ ಇದ್ರು. ಸೊ ಇದು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಸೊ ಹಾಗೆ ಇದು ನಮ್ಮ ಕೆಂಪೇಗೌಡರ ಜನ್ಮಸ್ಥಳ ಆಗಿತ್ತು. ಮತ್ತೆ ಕೆಂಪೇಗೌಡರ ಕಾಲದಲ್ಲಿ ಇದನ್ನ ರಾಜಧಾನಿಯಾಗಿ ಮಾಡ್ಕೊಂಡಿದ್ರು. ಕೆಂಪೇಗೌಡರ ಆಳ್ವಿಕೆ ಸಮಯದಲ್ಲಿ ಅವರ ಸಾಮ್ರಾಜ್ಯಕ್ಕೆ ಒಂದು ಮಹಾಗಡಿಯನ್ನ ನಿರ್ಮಿಸಿಕೊಂಡಿರುತ್ತಾರೆ. ಮಹಾಗಡಿ. ಸೊ ಇದು ಬರ್ತಾ ಮಾತಾಡ್ತಾ ಆಡು ಭಾಷೆಯಲ್ಲಿ ಮಾಗಡಿ ಆಯ್ತು ಅಂತ ಹೇಳ್ತಾರೆ. ಮತ್ತು ಚೋಳರ ಆಳ್ವಿಕೆಯಲ್ಲಿ ಈ ಮಾಗಡಿ ನಗರವನ್ನ ಸ್ಥಾಪಿಸಲ್ಪಟ್ಟಿತು ಅಂತ ಕೆಲವೊಂದು ಇತಿಹಾಸಕಾರರು ಹೇಳ್ತಾರೆ. ಸೊ ಮಾಗಡಿ ಬೆಂಗಳೂರಿಂದ ಕೇವಲ 50 ಕಿಲೋಮೀಟರ್ ಇರೋದ್ರಿಂದ ಸೊ ನಾಳೆಯಿಂದ ಮಾಗಡಿನ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಅಲ್ಲಿ ನಮಗೆ ಗೊತ್ತಿರೋದಂತ ಪ್ಲೇಸಸ್ಗೆ ವಿಸಿಟ್ ಮಾಡಿ ಸೊ ಅಲ್ಲಿನ ವೈಶಿಷ್ಟ್ಯಗಳನ್ನ ಬಗ್ಗೆ ತಿಳ್ಕೊಳ್ಳೋಣ. ಮಾಗಡಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿರುವಂತಹ ಅದ್ಭುತ ಸ್ಥಳಗಳಿಗೆ ಭೇಟಿ ನೀಡಿ ಅದ್ರ ಬಗ್ಗೆ ಅದರ ಇತಿಹಾಸವನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಅತ್ಯಗತ್ಯ. ಸೊ ಆದ್ರಿಂದ ಈ ತರ ವಿಡಿಯೋದಲ್ಲಿ ನಿಮ್ಗೆ ನಾನು ಮಾಡುವಂತ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ರೀತಿ ತಪ್ಪುಗಳು ಅಥವಾ ದೋಷಗಳು ಕಂಡು ಬಂದ್ರೆ ಸೊ ನನಗೆ ತಪ್ಪೇ ತಿಳಿಸಿ. ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ನಾಳೆ ಮಾಗಡಿಯಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ.